ಕೊಡದ ಸರ್ಕಾರಕ್ಕೆ, ಬೆಳೆ ಪರಿಹಾರ ನಿಗದಿತವಾಗಿ ಕೊಡುವಂತ ಸರ್ಕಾರಕ್ಕೆ, ರೈತರ ಬೆನ್ನು ಎಲ್ಲಿವರೆಗೆ ಹೋರಾಟ, ರಕ್ತವನ್ನು ಚೆಲ್ಲುತ್ತೇವೆ, ರೈತರಿಗೆ ನ್ಯಾಯವಾದ ರೇಟು ಕೊಡದಂತ ಭ್ರಷ್ಟ ಸರ್ಕಾರಕ್ಕೆ ರೇಟನ್ನು ಕಡಿಮೆ ಮಾಡಿದ್ದಾರೆ. ಆಮೇಲೆ ಯೂರಿಯಾ DAP ಅನ್ನೋ ರೇಟನ್ನು 2 ತಿಂಗಳಿಗೆ ರೇಟನ್ನು ಜಾಸ್ತಿ ಮಾಡಿ ಬರುವಂಥ ಗೊಬ್ಬರ ರಸಗೊಬ್ಬರಗಳನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಇಟ್ಟು ಇಲ್ಲಿ ಕೊಡುವಂಥ ಈ ಅಯೋಗ್ಯ ಭ್ರಷ್ಟ ಅಧಿಕಾರಿಗಳ ಮತ್ತು ಭ್ರಷ್ಟ ರಾಜಕಾರಣಿಗಳ ಪಾಲನ ಹಂಚ್ಕೊಳ್ಳೋಕ್ಕೋಸ್ಕರ ಇವತ್ತೇನು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಿರುವಂಥ ಅವ್ಯವಹಾರವನ್ನು ನ್ಯಾಯವಾದ ಬಿತ್ತನೆ ಬೀಜ ಕೊಡದೆ, ನ್ಯಾಯವಾದ ಗೊಬ್ಬರ ರೈತರಿಗೆ ರಸಗೊಬ್ಬರಗಳನ್ನು ಉನ್ನತ ರೇಟಲ್ಲಿ ಕೊಡದೆ, ರೇಟ್ಗಳನ್ನು ದಿನಕ್ಕೆ 200-200 ಜಾಸ್ತಿ ಹಣ ಬಂದಂತೆ ಅವರೇ ರೇಟ್ಗಳನ್ನು ಜಾಸ್ತಿ ಮಾಡಿ ರೈತರ ಗೊಬ್ಬರ ಕೇಳಕ್ಕೆ ಹೋದಾಗ ಯೂರಿಯಾ ಇಲ್ಲ, DAP ಇಲ್ಲ, ಗೊಬ್ಬರ ಇಲ್ಲ ಅಂತೇಳಿ ರೈತರಿಗೆ ಮೋಸ ಮಾಡ್ತಾ ಇದೆ. ಈ ನಮ್ಮ ಜಿಲ್ಲಾಡಳಿತ, ಇಲ್ಲಿರುವಂಥ ಜಿಲ್ಲಾಧಿಕಾರಿಗಳು, ಈ ಜಿಲ್ಲೆಯ ರಾಜರವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಅವರು DC ಅವರು, ತಹಶೀಲ್ದಾರ್ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಇವತ್ತು RI ವಿಲೇಜ್ ಕಟ್ಟಡ DC ಅವರು ಏನಕ್ಕಿದ್ದಾರೆ? ಯಾವುದೋ ಜನಪರ ಕೆಲಸ ಮಾಡಬೇಕು ಇವರು, ಯಾವುದೋ ರಾಜಕಾರಣಿ ಕೆಲಸ ಮಾಡೋಕ್ಕೆ ಇವರು ಸರ್ಕಾರದ ಅವಧಿಯಲ್ಲಿದ್ದಾರೋ ಅಥವಾ ಜನಪರ ಕಾಳಜಿ ಮಾಡಲಿಕ್ಕಿದ್ದಾರೋ? ಇವರು KS KPS ಓದಿ ಇವರು ಲಂಚಗಳು ತಗೊಂಡು ಇಲ್ಲಿ ಮಾಡ್ತಿರುವಂಥ ಅವ್ಯವಹಾರಗಳನ್ನು ತಡೆಯಲಿಕ್ಕೆ ಇವತ್ತೇನು ಕರ್ನಾಟಕ ರಾಜ್ಯ ರೈತೋದಯ ಆಚರಿಸಿ ಮುಂದಾಗಿದೆ. ಇವತ್ತು ರಾಜ್ಯದೊಳಗಡೆ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಒಳಗಡೆ ಗೊಬ್ಬರ ರೇಟ್ ಜಾಸ್ತಿ ಮಾಡಿದ್ದಾರೆ, ಆದರೂ ಗೊಬ್ಬರಗಳು ಸಿಗ್ತಾ ಇಲ್ಲ. ಇವತ್ತೇನು ಕೃಷಿ ಮಂತ್ರಿಗಳು ಇದನ್ನ ತಲೆ ಹಿಡ್ಕೋಬೇಕು. ನೀವು ಕೃಷಿ ಮಂತ್ರಿಗಳೇ, ತಾವು ದಯಮಾಡಿ ತಾವು ಕೃಷಿ ಮಂತ್ರಿಗಳು ಕೃಷಿಗೆ ಸಂಬಂಧಪಟ್ಟಂತೆ ಏನೇನಿದೆ ಅದನ್ನ ಕೈಗೆಟುಕುವಂತ ಕೆಲಸ ಮಾಡಬೇಕು. ನೀವು ರೈತರಿಗೆ ನೀವು ಕೈಗೆಟುಕುವಂತ ಕೆಲಸ ಮಾಡ್ತಿಲ್ಲ. ಕೈ ಎಟ್ಕದಷ್ಟು ಮೇಲಕ್ಕೆ ತಗೊಂಡೋಗಿ ನೀವು ಗೊಬ್ಬರಗಳನ್ನು ಇಟ್ಟು ಇವತ್ತು ನಮ್ಮ ತೊಗರಿ ಬೆಳೆಯನ್ನ ಮತ್ತೆ ಮುಂತಾದ ಬೆಳೆ ರೇಟ್ಗಳನ್ನ ಕಡಿಮೆ ಮಾಡಿದಿರಿ. ಯಾಕೆ ಕಡಿಮೆ ಮಾಡಿದಿರಿ? ನೀವು ನಿಮ್ಮ ಬೊಗಸೆಗಳು ತುಂಬಿಕೊಳ್ಳಕ್ಕೆ, ಈ ಭ್ರಷ್ಟ ಅಧಿಕಾರಿಗಳ ಬೊಗಸೆಗಳು ತುಂಬಿಕೊಳ್ಳಕ್ಕೆ ನೀವು ನ್ಯಾಯವಾದ ಉನ್ನತವಾದ ರೈತರಿಗೆ ಕೊಡ್ತೀವಿ ಅಂತೇಳಿ ಏನೂ ಕೂಡ ಕೊಡ್ತಾರೆ. ರೈತರಿಗೆ ತುಂಬಾ ಅನ್ಯಾಯ ಮಾಡ್ತಾರೆ. ಮುಂದೊಂದು ದಿನ ರೈತ ನನಗಷ್ಟೇ ಬೆಳಿತೀನಿ, ಬೇರೆ ಯಾವರಿಗೂ ಬೆಳೆದಂದ್ರೆ ನೀವು ಹೊಟ್ಟೆಗೆ ಅನ್ನ ತಿಂತೀರಾ, ಸಗಣಿ ತಿಂತೀರಾ? ಕರೆಂಟ್ ನ್ಯಾಯವಾಗಿ ಕರೆಂಟ್ ಕೊಡ್ತಾ ಇಲ್ಲ. 7 ಗಂಟೆ ಕರೆಂಟ್ ಸಾಕಾಗ್ತಿಲ್ಲ ನಮಗೆ. ಕರೆಂಟ್ 10 ಗಂಟೆ 12 ಗಂಟೆ ಕರೆಂಟ್ ಅನ್ನ ಕೊಡಿ. ನೀವು ಕೊಡುವಂತ 7 ಗಂಟೆ ಕರೆಂಟ್ ಅಲ್ಲಿ 2 ಗಂಟೆ ನಿಮಗೆ ಬೇಗ ಇಷ್ಟ ಬಂದಾಗ ತೆಗಿತೀರಾ, ಕಂಪ್ನಿಗಳಿಗೆ ದುಡ್ಡು ಕೊಡ್ತೀರಾ, ಕಂಪ್ನಿ ಮಾಲೀಕರು ಕೊಡ್ತೀರಾ. ನಾವು ರೈತರು ಏನ್ ಮಾಡ್ಬೇಕು? ನಾವು ನಿಜವಾದ ರೈತರಿಗೆ ಕರೆಂಟ್ ಕೊಡಿ, ನಿಜವಾದ ರೈತರಿಗೆ ವರ್ಷಕ್ಕೆ 3 ಬೆಳೆ ಬೆಳೆಯಲು ಅವಕಾಶ ಮಾಡಿ, ಬೆಳೆದ ಬೆಳೆಯನ್ನು ಒಳ್ಳೆ ಉತ್ತಮವಾದ ರೇಟಲ್ಲಿ ತಗೊಳ್ಳಿ. ಅವಾಗ ರೈತರಿಗೆ ಭಿಕ್ಷೆ ಕೊಡೋದು ಬೇಕಾಗಿಲ್ಲ, ನೀವು ಸಾಲ ಮನ್ನಾ ಮಾಡೋದು ಬೇಕಾಗಿಲ್ಲ. ನಿಮ್ಮ ಸಾಲ ಮನ್ನಾ ನಮ್ಗೆ ಅವಶ್ಯಕತೆ ಇಲ್ಲ. ರೈತರನ್ನ ದುಡ್ಡು ಕೊಡ್ತೀರ ಬಿಡ್ಬೇಕು, ರೈತರನ್ನ ಭಿಕ್ಷೆ ಬೆಳೆಕ್ ಬಿಟ್ಟಿದ್ರಿ ನೀವು. ಆದ್ರೆ ರೈತರಿಗೆಲ್ಲ ನಾನು ಹೇಳ್ತೇನೆ, ಇವ್ರು ಕೊಡುವಂತ ಸಾಲ, ಇವ್ರು ಕೊಡುವಂತ ನಮಗೆ ಮನ್ನಾ ಯಾವ್ದು ಅವಶ್ಯಕತೆ ಇಲ್ಲ. ವರ್ಷಕ್ಕೆ 3 ಬೆಳೆ ಬೆಳೆಯಲು ಅವಕಾಶ ಮಾಡಿಕೊಡ್ಲಿ. ನೀರಾವರಿಯನ್ನ 224 ಕ್ಷೇತ್ರ 35 ಜಿಲ್ಲೆ ಒಳಗೆ ನೀರಾವರಿಯನ್ನು ತಂದುಕೊಡ್ಲಿ. ಆಚಾಯ ತಾಲೂಕು ಆಯಾ ಜಿಲ್ಲೆ ಒಳಗಡೆ ಇಂಥದೇ ಬೆಳೆ ಬೆಳೆಯಲಿ ಅಂತ ಪರಿಹಾರ ಕೊಡ್ರೆ, ಇಂಥದೇ ಬೆಳೆ ಬೆಳಿಬೇಕು ಅಂತ ಆದೇಶ ಮಾಡಿ. ಅಂತ ದೇಶದಲ್ಲಿ ಅಂತಾರಾಜ್ಯದಲ್ಲಿ ಬೆಳೆ ಬೆಳಿಬೇಕಂದ್ರೆ ಇವತ್ತು ಆರಾಮಾಗಿ ತಗೊಳ್ಳಿ. ನೀವು ಸಾಲ ಮನ್ನಾ ಮಾಡ್ತೀವಿ, ನಿಮ್ಗೆ ಬಿಟ್ಟಿ ಭಾಗ್ಯಗಳು ಕೊಡ್ತೀವಿ, ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಇಂಥ ಕುಲಗೆಟ್ಟ ಭಾಷೆಯನ್ನ ನಿಮ್ಮ ನಾಲ್ಗೆಗಳು ನಿಮ್ಮ ಏನ್ರಿ ನಿಮ್ಮವು ಏನ್ ಮಾಡಕತ್ತೀರಿ? ಹೋಗಿ ಎಮ್ಮೆಕಾಯಿ 4 ಜನ ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲರೂ ಗುಡುಗುಳು ಹೋಗಿ ಎಮ್ಮೆಕಾಯಿ ನಿಮ್ಮ ಇದಾವಲ್ಲ 2,000 ಎಕರೆ 3,000 ಎಕರೆ ಜಮೀನುಗಳು ನಾಚಿಕೆ ಆಗ್ಬೇಕು ನಿಮಗೆಲ್ಲ. ಇವತ್ತೇನು ಗುಲ್ಬರ್ಗದೊಳಗಡೆ ನಮ್ಮ ಎಲ್ಲ ರೈತರ ಮುಖಂಡರು ಇವತ್ತು ಕೆಲವೇ ಅಷ್ಟೇ ಬೆರಳಿಕೆ ಜನ ಬಂದಿದ್ದೀವಿ ಅಷ್ಟೇ. ನಾವು ಮುಂದಿನ ದಿನಗಳಲ್ಲಿ ಇನ್ನು 4-5 ದಿನದೊಳಗಡೆ
ರಸಗೊಬ್ಬರ ರೇಟ್ ಕಡಿಮೆ ಆಗಬೇಕು, ರೈತರಿಗೆ ನೇರವಾಗಿ ಸಿಗಬೇಕು, ಅಲ್ಲಿ ದಲ್ಲಾಳಿಗಳಿರಬಾರ್ದು. ಬೆಳೆಯಕ್ಕೆ ಬಂದಾಗ ಬೆಳೆಗಳು ತಗೊಂಡು ಬಂದಾಗ ರೇಟ್ನ ನಿಗದಿತವಾದ ರೇಟ್ ಬೇಕು. ಆ ರೇಟ್ ನಿಗದಿತವಾಗಿ ಮಾಡಿ ರೈತರ ಹತ್ರ ನೇರವಾಗಿ ಖರೀದಿ ಮಾಡುವಂತ ವಿಶೇಷ ಸೂಚನೆ ಕೊಡಬೇಕು ಅಂತೇಳಿ ಈ ಮೂಲಕ ನಾವು ಸ್ಟ್ರೈಕನ್ನು ಮಾಡ್ತೇವೆ. ಹೆಚ್ಚಿನ ಮಾತಿನಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲಾಧ್ಯಕ್ಷರಾದ ಅಶೋಕ್ ಮುದ್ದನವರವರು ಮಾತಾಡ್ತಾರೆ. ಕರ್ನಾಟಕ ರಾಜ್ಯ ರೈತೋದಯ ಸಿರಿಸೇನೆಗೆ, ಕರ್ನಾಟಕದ ರೈತೋದಯ ಸಿರಿಸೇನೆಗೆ, ರೈತ ಕುಟುಂಬಕ್ಕೆ ರೈತರಿಗೆ ಅನ್ಯಾಯ ಮಾಡುತ್ತಿರುವಂತಹ ಭ್ರಷ್ಟ ಸರ್ಕಾರಕ್ಕೆ, ರೈತರಿಗೆ ಅನ್ಯಾಯ ಮಾಡುತ್ತಿರುವಂತಹ ಭ್ರಷ್ಟ ಸರ್ಕಾರಕ್ಕೆ, ರೈತರಿಗೆ ಬೆಳೆದ ಬೆಳೆಗೆ ಉತ್ತಮ ರೇಟ್ ಕೊಡದ ಭ್ರಷ್ಟ ಸರ್ಕಾರಕ್ಕೆ ಅದಕ್ಕಾಗಿ ಹೋರಾಟ. ಸರ್ಕಾರ ಬೇಕೇ ಬೇಕು, ಬೇಕೇ ಬೇಕು. ರೈತ ಬೆಳೆದ ಬೆಳೆಗೆ ನ್ಯಾಯವಾದ ರೇಟ್ ಸಿಗದ ಕೊಡದ ಭ್ರಷ್ಟ ಸರ್ಕಾರಕ್ಕೆ ಅದಕ್ಕಾಗಿ ಹೋರಾಟ. ಎಲ್ಲಿವರೆಗೆ ಹೋರಾಟ? ಎಲ್ಲೋವರೆಗೆ ಹೋರಾಟ. ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ. ಏನಿದು ರಾಜ್ಯ, ಏನಿದು ರಾಜ್ಯ, ಗುಂಡಾ ರಾಜ, ಗುಂಡಾ ರಾಜ, ಏನಿದು ರಾಜ್ಯ, ಏನಿದು ರಾಜ್ಯ, ಗುಂಡಾ ರಾಜ, ಗುಂಡಾ ರಾಜ. ಬೇಕೇ ಬೇಕು, ಬೇಕು. ಬೇಕು. 2 ತಿಂಗಳಲ್ಲಿ ಮಾತ್ರ ಸಿಗೋದಿಲ್ಲ ಅಂತೆ, ಪ್ರತಿ ವರ್ಷ ಅದೇ. ಈ 2 ತಿಂಗಳು ಮಾತ್ರ ಸಿಗೋದಿಲ್ಲ, ಇನ್ನು 10 ತಿಂಗಳು ಸಿಗುತ್ತೆ ಅಂದ್ರೆ ಅದಕ್ಕೆ ಉತ್ತರ ಏನು? ಇವತ್ತೆಲ್ಲ ಸರಿದು ರೈತ ಬೆಳೆ ಬೆಳೆಯೋದ್ರಿಂದ ಈ DC ಆಫೀಸ್ ಆಗೋಕ್ಕಿಂತ ಮುಂಚೆನಿದೆ ಹಣೆ ಬರ. ಇಲ್ಲಿ ಒಂದು ತೊಗರಿ ಬೆಳೆ ರೇಟ್ ಏನಾಗಿದೆ, ದಿಢೀರ್ ಅಂತ ಇಳಿದ್ಬಿಟ್ಟಿದೆ. ಇಲ್ಲಿ ಯಥೇಷ್ಟು ಸಂಖ್ಯೆಯಲ್ಲಿ ತೊಗರಿ ಬೆಳೆ ಬೆಳೀತವ್ರೆ. ತೊಗರಿ ಬೆಳೆ ಬೆಳೆದಾಗ ತೊಗರಿಗೆ ಇಂತಿಷ್ಟು ರೇಟ್ ಅಂತ ಇರುತ್ತೆ, ಅದನ್ನು ದಿಢೀರ್ ಅಂತ ಏಕಾಏಕಿ ಅದಕ್ಕೊಂದು ಕಮಿಟಿ ಮಾಡಿದೆ, ಅದಕ್ಕೊಂದು ಪ್ರೊಸೀಜರ್ ಇಲ್ಲದೆ ನೀವು ಇವ್ರು ಸರ್ಕಾರದವ್ರು ದಿಢೀರ್ ಅಂತ ಹೇಳಿ ಆ ಕಮಿಟಿಯವರು ಅವ್ರ್ಯಾರು ಯಾವುದು ಗೊತ್ತಿಲ್ಲದೆ ದಿಢೀರ್ ಅಂತ ರೇಟ್ ಕಡಿಮೆ ಮಾಡಿಬಿಟ್ರೆ ಬೆಳೆದಂಥ ಬೆಳೆ ರೈತ ಎಲ್ಲೂ ಒಂದು ಕೊಡ್ತಾರೆ. ಗೊಬ್ಬರ ರೇಟ್ ಜಾಸ್ತಿ ಮಾಡಿದ್ವಿ ನಾವು, ನಮ್ಮ ಕಾಳಿನ ರೇಟ್ ಕಡಿಮೆ ಮಾಡಿದ್ವಿ, ನೀವು ಕೊಡುವಂಥ ಕಾಳು ಕಡ್ಡಿ ರೇಟ್ ಜಾಸ್ತಿ ಆಗಿದೆ. ಅದಕ್ಕೆ ನಾವು ಹೇಳೋದೇನೆಂದರೆ ಗೊಬ್ಬರ ಇವತ್ತಿಂದನೇ DAP ರೇಟ್ ಕಡಿಮೆ ಆಗಬೇಕು. ಎಲ್ಲ ಗೊಬ್ಬರ ರೈತ ಹೋದರೆ ನೇರವಾಗಿ ಸಿಗಬೇಕು ರೈತರ ಕೇಂದ್ರದೊಳಗಡೆ ಕಡಿಮೆ ರೇಟಲ್ಲಿ. ಎರಡನೇದು ಇವತ್ತೇನು ಇದು ಯಾವುದಿದು ತೊಗರಿ ರೇಟ್ನ ಇಮಿಡಿಯೇಟ್ಲಿ 100 ರೂಪಾಯಿಗೆ ಕೆಜಿಗೆ 100 ರೂಪಾಯಿನ ಏರಿಸ್ಬೇಕು, ಇದ್ದಿದ್ದ ರೇಟ್ನ ಕೊಡಿ. ಮೂರನೇದೇನೆಂದರೆ ಕರೆಂಟ್ ಇದೆಯಲ್ಲ ಸರ್, ಕರ್ನಾಟಕದೊಳಗಡೆ ಈ ಭಾಗದೊಳಗಡೆ ಕರೆಂಟಿನ ಸಮಸ್ಯೆ ತುಂಬಾ ಇದೆ. ಯಾಕೆ ಸಮಸ್ಯೆ ಇದೆ ಅಂದರೆ ಇಲ್ಲಿ ಇರೋದು 5 ಎಕರೆ 6 ಎಕರೆ 10 ಎಕರೆ ಜಮೀನು ಇರುತ್ತೆ. ಪಾಪ ಅವರೆಲ್ಲ ಬೆಳೆ ಬೆಳೆದಿರ್ತಾರೆ. ಅತಿಷ್ಟು ಬಿಸಿಲಿರುವಂಥ ರಾಜ್ಯ ಇದು ಉತ್ತರ ಕರ್ನಾಟಕ ಅಂದರೆ, ಅತಿಷ್ಟು ಬಿಸಿಲಿರುವಂಥ ರಾಜ್ಯ. ಪ್ರೀತಿ ವಿಶ್ವಾಸ ಕಾಳಜಿಯನ್ನು ಇಲ್ಲಿ ತೋರಿಸ್ಬೇಕು ಇವರು. ಬಿಸಿಲಲ್ಲಿ ಬೆಂದು ನೊಂದವರಿಗೆ ನೀವು 8 ಗಂಟೆ ಕರೆಂಟ್ ಕೊಡುತ್ತವ, 2 ಗಂಟೆ ಕರೆಂಟ್ ಕಟ್ ಮಾಡಿ 6 ಗಂಟೆ ಕೊಡ್ತೀವಿ. ಆದರೆ ನಮಗೀಗ 12 ಗಂಟೆ ಕರೆಂಟನ್ನು ಕೊಡಬೇಕು. ಈ ವಿಷಯಗಳನ್ನು ನಿಮಗೆ ಮುಂದಿಟ್ಟು ಈ ಪತ್ರವನ್ನು ತಮಗೆ ಕೊಡ್ತಾ ಇದ್ದೀವಿ ಸರ್. ಆದರೆ ದಯಮಾಡಿ ಈ ಪತ್ರಕ್ಕೆ ಎಕ್ಸ್ಪ್ಲೇನ್ ಮಾಡುವಂತೆ ಆ ಕೂಲಿ ಮಾಡಿ ಪಾಪ ಬಿಸಿಲಲ್ಲಿ ಬೆಳಿಗ್ಗೆ ಎದ್ದು ಕೂಲಿ ಮಾಡೋರಿಗೆ ದುಡ್ಡು ಕೊಡಲ್ಲ ನೀವು ಅಂತ ಹೇಳಿದ್ರೆ बोलो भारत माता की जय, बोलो भारत माता की जय.